ಕೆಸರಲ್ಲಿ ಬಚ್ಚಿಟ್ಕೊಳ್ಳೋದು ಜಾಸ್ತಿ ಇದು ಕಳ್ಳನ ಮಗನ್. ಸೊ ತೋಟದ ಮನೆಗೆ ಏನಕ್ಕಪ್ಪ ಅಂತಂದ್ರೆ ನಿಮ್ಗೊಂದು ಹಳ್ಳಿ ವಾತಾವರಣ ತೋರ್ಸೋಣ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಫುಲ್ ಹಳ್ಳಿ ಸ್ಟೈಲ್ ಹೋಗ್ತಾ ಇದೀವಿ ಗೈಸ್. ಫುಲ್ ಪ್ಯಾಂಟ್ ಗಿಂಟ್ ಇಲ್ದಂಗೆ ಬರೀ ಚಡ್ಡಿ ಹಾಕೊಂತ. ಇವತ್ತು ಒಂದೇ ದಿನ ನೀವು ನಮ್ ಗರ್ಲ್ ಫ್ರೆಂಡ್ ಆಯ್ತಾ ಗೈಸ್. ಈಗ ಒಂದು ರೋಬೋ ಕಾರು ಮನುಷ್ಯನಾಗಿ ಕನ್ವರ್ಟ್ ಆದ್ರೆ ಯಾವ ತರ ಇರ್ಬೋದು ಅಂತ ಅಂದ್ಬಿಟ್ಟು ಗೈಸ್ ಇಲ್ಲಿ ನೋಡ್ತಿದಿರಲ್ಲ, ಇದು ಟ್ರಂಚ್ ಅಂತಾರೆ. ಓ ಮೈ ಗಾಡ್. ಹಲೋ ಗೈಸ್, ನಾವೀಗ ಹೋಗ್ತಿದ್ದೀವಿ ಬಿಬಿನಾಯಕ್ ಅವರ ತೋಟದ ಮನೆಗೆ. ಅಂಡ್ ನಮ್ಮ ಜೊತೆ ಗಜಿ ಅವರು ಅಂಡ್ ಬಿಬಿನಾಯಕ್ ಫಾದರ್ ಕೂಡ ಇದ್ದಾರೆ. ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ಸೊ ಈಗ ನಾವು ಬಿಬಿ ಮನೆಯಿಂದ ಸೀದಾ ತೋಟದ ಮನೆಗೆ ಹೋಗ್ತಾ ಇದ್ವಿ. ಸೊ ತೋಟದ ಮನೆಗೆ ಏನಕ್ಕಪ್ಪ ಅಂತಂದ್ರೆ ನಿಮ್ಗೊಂದು ಹಳ್ಳಿ ವಾತಾವರಣ ತೋರ್ಸೋಣ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ನಾವು ಹೋಗ್ತಿರೋದು ಎಲ್ಲಿಗಪ್ಪ ಅಂತಂದ್ರೆ ಈಲಗೋಡು ಅಂತ ಅಂದ್ಬಿಟ್ಟು. ಅದು ಆ ಹಳ್ಳಿ ಬಂದ್ಬಿಟ್ಟು ನಮ್ಮ ಅಂಕಲ್ ಹುಟ್ಟಿ ಬೆಳೆದ ಊರು ಈಲಗೋಡು. ಸೊ ಅಲ್ಲಿ ತೋಟ ಇದೆ ಅಂತೆ, ಅಲ್ಲೊಂದು ತೋಟ ಪ್ಲಸ್ ತೋಟದ ಮನೆ ಇದೆ. ಅಂಕಲ್ ಈಗ ಬೈಕಲ್ಲಿ ಬರ್ತಾರೆ. ಸೊ ನಮ್ಮನ್ನ ಕಾರಲ್ಲಿ ಸೇಫಾಗಿ ಕರೆಸ್ಬಿಟ್ಟು ಅಂಕಲ್ ಚಳಿಲಿ ಬರ್ತಾರೆ ಅಂತ ನೋಡಿ ಗೈಸ್. ಎಂತ ದೊಡ್ಡ ಮನ್ಸು ಅಂಕಲ್. ಆಂಟಿ ನಮ್ಮ ಜೊತೆಲಿ ಬರ್ತಾರೆ. ಅವರು ಆಂಟಿ ಒಬ್ಬರೇ ನಮಗೆ ವೈಬ್ ಮ್ಯಾಚ್ ಮಾಡೋದು. ನೋಡ್ತಿರಲ್ಲ ನೀವು, ಆಂಟಿ ಎಷ್ಟು ಚೆನ್ನಾಗಿ ನಮ್ಮ ಜೊತೆ ವೈಬ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಿಬಿ ಬೇಗ ಬಾ ಮಗ. ನೋಡಿ ಗೈಸ್, ನಾವು ಅವರು ತೋಟಕ್ಕೆ ಹೋಗೋಣ ಅಂತ ನಾವು ರೆಡಿ ಆಗಿದ್ರೆ ಅವನೇ ಲೇಟಾಗಿ ಬರ್ತಿದ್ದಾನೆ ಮಗ. ನೋಡಿ ಅಂಕಲ್ ಆಂಟಿಗೆ ಡೋರ್ ಎಲ್ಲ ತೆಗೆದು ಒಳಗಡೆ ಕುಂದ್ರಿಸ್ತಿದ್ದಾರೆ. ಎಂತ ಪ್ರೇಮ. ಡೋರ್ ಹಾಕ್ತೀರಾ, ನಾನೇ ಹಾಕ್ಲಾ ನೀವೇ ಹಾಕ್ತೀರ? ಹಂಗ ಆಂಟಿನ ಹಾಕೊಂಡ್ರ ಇಬ್ಬರಿಗೂ ಬೇಜಾರಾಗೋದು ಬೇಡ ಅಂತ. ಬನ್ನಿ ಗೈಸ್, ಈಗ ಹತ್ತನ ಇರೋ ಮಗ ಬಾಕ್ಲಾಗ್ಬಿಡ್ತಾನೆ ನಾನು ಬರೋಕ್ಕಿಂತ ಮುಂಚೆ ಮಗ. ಫುಲ್ ಹಳ್ಳಿ ಸ್ಟೈಲ್ ಹೋಗ್ತಾ ಇದೀವಿ ಗೈಸ್. ಫುಲ್ ಪ್ಯಾಂಟ್ ಗಿಂಟ್ ಇಲ್ದಂಗೆ ಬರೀ ಚಡ್ಡಿ ಹಾಕೊಂತ. ನನ್ನದ್ರೆ ಆಕ್ಚುಲಿ ಈ ತರ ಏನೋ ಶಾರ್ಟ್ಸ್ ಪ್ಯಾಂಟ್ ಇರ್ಲಿಲ್ಲ, ನೈಟ್ ಪ್ಯಾಂಟ್. ಸೊ ಅದಕ್ಕೆ ನಾನು ಫುಲ್ ಫಾರ್ಮಲ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ ತೋಟಕ್ಕೆ. ಬನ್ನಿ ಹೋಗೋಣ. ಈಗ ಹೋಗ್ತಾ ಇದೀವಿ, ಚಲೋ. ಆಂಟಿ ಇವತ್ತು ಒಂದೇ ದಿನ ನೀವು ನಮ್ ಗರ್ಲ್ ಫ್ರೆಂಡ್ ಆಯ್ತಾ? ಸೊ ಈಗ ನೀವೆಲ್ಲ ಚಿಲ್ ಆಗಿರ್ಬೇಕು ನಮ್ ಜೊತೆ, ಲೈಕ್ ಫ್ರೆಂಡ್ ತರ. ನಾವ್ ಎಂತ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರು ಓಕೆ, ಸೂಪರ್ ಆಂಟಿ. ಆಕ್ಚುಲಿ ಆಂಟಿ ನಮ್ಮ ಒಂದು ಟಾಸ್ಕ್ಗೆ ಒಪ್ಕೊಂಡಿದ್ದಾರೆ. ಸೊ ಬನ್ನಿ ಗೈಸ್, ಈಗ ಹಾಸ್ಟೆಲ್ ವರ್ಡ್ಸ್ ಎಲ್ಲ ರಿಪೀಟ್ ಮಾಡ್ಬಿಡೋಣ. ಬಟ್ ಆದ್ರೂ ಸ್ವಲ್ಪ ಎಸಿಟೇಟ್, ಎಲ್ಲೋ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಂತ ಅಂದ್ಬಿಟ್ಟು ಒಂದು ಭಯ ಇರುತ್ತೆ. ಆದ್ರೂ ಟ್ರೈ ಮಾಡ್ತೀವಿ ಮಾತಾಡದೆ ಇರೋಕೆ. ಬಟ್ ಬಂದ್ರು ಬೈ ಚಾನ್ಸ್ ಬಂದ್ರೆ ಆಂಟಿ ಸ್ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಬನ್ನಿ. ನೀವು ಹೆಂಗ್ ಹೋದ್ರೆ ಹೆಂಗ್ ಮಜಾ ಮಾಡ್ರಿ ನಾ ಕೇಳೋದು, ರಜಕ್ಕಾಗೆ ಬಂದಿರೋದು, ಮಜಾ ಮಾಡಕ್ಕೆ ಬಂದಿರೋದು. ಸೊ ನೋಡಿ, ಇದು ಆಕ್ಚುಲಿ ಬೇಕಾಗಿರೋದು ನಮಗೆ. ಈಗ ಜರ್ನಿ ಮಾಡ್ತಾ ಸೊ ಮತ್ತೆ ನಾನು ತೋಟದ ಮನೆ ಹತ್ರ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಸ್ಟೇ ಕನೆಕ್ಟೆಡ್. ಗೈಸ್, ಫೈನಲಿ ನಾವು ಬಂದಿದ್ದು ಈಲ್ಗೋಡು ಅಂತ ಊರು. ನಾನು ಹೇಳಿದ್ನಲ್ಲ, ಆಗಲೇ ಮೆನ್ಷನ್ ಮಾಡಿದ್ನಲ್ಲ, ಆ ಬಿಬಿ ನಾಯಕ್ ಅವರ ಅಪ್ಪಾಜಿಯವರ ಊರು. ಸೊ ಇಲ್ಲಿ ನೋಡ್ತಿರ್ಬೋದು, ನೇಚರ್ ಮಾತ್ರ ಕ್ರೇಜಿ ಆಗಿದೆ, ಸೈಕ್ ಆಗಿದೆ. ಫುಲ್ ಎಲ್ಲಿ ಸುತ್ತ ನೋಡಿದ್ರು ಕೂಡ ಮರ ಗಿಡಗಳು, ಬಾಳೆ ಗಿಡಗಳು. ಏನು ಹೇಳ್ತೀರಪ್ಪ ಈ ವೈಭವನ. ಆಂಟಿ ಬಂದ ತಕ್ಷಣ ಫುಲ್ ಹಣ್ಣಿಗೆನ್ನೆಲ್ಲ ಕಿತ್ಕೊಂಡು ಹೋಗ್ತಿದ್ದಾರೆ ನಮಗೆ ಕೊಡೋಕ್ಕೋಸ್ಕರ. ಏನೋ ಒಟ್ಟು ಹೇಳಿದ್ನಲ್ಲ, ಆಂಟಿ ತುಂಬ ಕೇರ್ ಮಾಡ್ತಾನೆ ಅಂತ ನಮ್ಮನ್ನ. ಸೊ ಇಲ್ಲಿರೋ ಏನೇನು ತಿನ್ನೋ ಹಣ್ಣುಗಳೆಲ್ಲ ಸಿಗುತ್ತೋ ಅದನ್ನೆಲ್ಲ ತಂದು ಕೊಡ್ತಿದ್ದಾರೆ ನಮಗೆ. ಇಲ್ಲಿ ಪ್ಯಾರ್ಲೆ ಹಣ್ಣು ಇತ್ತು, ಪ್ಯಾರ್ಲೆ ಹಣ್ಣಲ್ಲ, ಸೀತಾಫಲ ಹಣ್ಣಿಂದ ಸೀತಾಫಲ ತೊಗೊಂಡಿದ್ದಾರೆ. ಇದು ನಿಂಬೆ ಗಿಡ. ಆ್ಯಕ್ಚುಲಿ ನಮ್ಮ ಹೊಲದಲ್ಲೂ ಸಹ ಈ ಥರ ಸುತ್ತಮುತ್ತ ಅಡಿಕೆ ಗಿಡಗಳ ಸುತ್ತ ತೆಂಗಿನ ಗಿಡಗಳನ್ನ, ಹಣ್ಣು ಗಿಡಗಳನ್ನ, ನಿಂಬೆ ಗಿಡಗಳನ್ನ ಹಾಕಬೇಕು ಅಂತ ನನ್ನ ಒಂದು ಆಸೆ ಆಯಿತು. ನೋಡೋಣ, ಮನೆಗೆ ಹೋದ್ಮೇಲೆ ನಮ್ಮ ಅಪ್ಪಾಜಿ ಹತ್ರ ಮಾತಾಡಿಬಿಟ್ಟು ಕೇಳ್ತೀನಿ. ಸೊ ಈಗ ಇಲ್ಲಿ ಕಾರ್ನ ಪಾರ್ಕ್ ಮಾಡಿದ್ವಿ. ಮನೆ ಸ್ವಲ್ಪ ಚಿಕ್ಕದಾಗಿದೆ, ಪರವಾಗಿಲ್ಲ. ಆ್ಯಕ್ಚುಲಿ ಅವ್ರ ಜರ್ನಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಆಯಿತಾ. ಈಗ ನೋಡಿದ್ರಲ್ಲ, ಆ ರಿಪ್ಪನ್ಪೇಟೆಯಲ್ಲಿ ಮನೆ ಇರೋದು ತುಂಬ ಸೂಪರ್ ಆಗಿ 2.5 ಮನೆ ಇದೆ ಅಲ್ಲಿ. ಸೊ ಆ ಥರ 0 to hero ಅಂತಾರಲ್ಲ, ಆ ಥರ. ಗೈಸಲ್ಲಿ ಆಂಟಿ ಫ್ರೆಂಡು ಅಗವಡಿ ಹುಯ್ ಅಂತ ಕರೀತಿದ್ದಾರೆ. ಇಲ್ಲಿ ಆಂಟಿಗೂ ಸಹ ಮಾತಾಡ್ತಿದ್ದಾರೆ, ಹುಯ್. ಹೇ ಬಿಬಿ, ಇದು ಎಷ್ಟು ವರ್ಷದ ಮತ್ತೆ ತೋಟ? ಆಂಟಿ ಎಷ್ಟು ವರ್ಷದ ಆಂಟಿ ತೋಟ? 3 ವರ್ಷದ ಆಂಟಿ. ಹಾ. ಕಟಾವ್ ಮಾಡಿದ್ದೀರಾ ಒಂದ್ಸತಿ ಆದ್ರೂ? ಇಲ್ಲ, ಕಟಾವ್ ಮಾಡಿಲ್ಲ, ಇನ್ನು ಫಲ ಬರ್ತಾ ಇಲ್ಲ. ಇನ್ನೊಂದ್ 2 ವರ್ಷ ಹೋಗ್ಬೇಕು ಫಲ ಬರಕ್ಕೆ. ಇವನು ಇಂಜಿನಿಯರಿಂಗ್ ಬರೋಕ್ ಮುಂಚೆ ಈ ತರ ಗಿಡನ ಹಾಕಿದ್ದು. ಈಗ ನೋಡ್ತಿರ್ಬೋದು ನೀವು ಗಿಡ ಎಷ್ಟು ದೊಡ್ಡದಾಗಿದೆ ಅಂತ. ಇವನ್ ದೊಡ್ಡವನ ಆಗಿದಾನೆಲ್ಲ ಗೊತ್ತಿಲ್ಲ, ಗಿಡ ಮಾತ್ರ ದೊಡ್ಡದಾಗಿದೆ. ಸೊ ಇವನು ಯಾವ ತರ ಪ್ಲಾನ್ ಹಾಕೊಂಡಿದ್ದಾನೆ ಅಂದ್ರೆ, ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಬೇಕು, ತೋಟನೂ ಬರಬೇಕು ಜೊತೆಲಿ ಅಂತ ಅಂದ್ಬಿಟ್ಟು, ನಾನು ಪ್ಲೇಸ್ ಆಗಬೇಕು, ಫಲನೂ ಕೊಡಬೇಕಂತ ಒಂದು ಕರೆಕ್ಟ್ ಟೈಮ್ನ ಮ್ಯಾಚ್ ಮಾಡ್ಕೊಂಡು ಗಿಡಗಳು ಹಾಕಿದ್ರು. ಗೈಸ್, ಈಗ ನಾವು ತೋಟ ನೋಡಕ್ಕಂತ ಹೋಗ್ತಾ ಇದ್ವಿ. ನೋಡಿ, ಚೇದು
ಆ ಥರ ಇದು ಹಾಕೊಂಡಿದ್ದಾನೆ. ಏನಕ್ಕಂದ್ರೆ ಇಲ್ಲಿ ತೋಟದಲ್ಲಿ ಹಾವು ಚೇಳು ಗೀಳು ಇದ್ರೆ ಕಡಿಬಾರ್ದು ಅಂತ ಅಂದ್ಬಿಟ್ಟು ಗೈಸ್ ಅವ್ನು ಹೆಂಗ್ ಬರ್ತಿದ್ದಾನೆ ನೋಡಿ. ಟಣಕ್ 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 ರೋಬೋ ಹ್ಯೂಮನ್ ಫಾರ್ಮ್ ಅದ ಹಿಂಗೆ ಇರುತ್ತೆ ಅದು. ಹಾ ಮುಚ್ಚಿ ಹಾ ವಾಕ್ ಒಂದ್ಸತಿ ವಾಕ್ ಬಾ ಚೇತು ವಾಕ್ ಕಮಾನ್ ನಡ್ಕೊಂಡ್ ಬಾರೋ. ಗೈಸ್ ಈಗ ಒಂದು ರೋಬೋ ಕಾರು ಮನುಷ್ಯನಾಗಿ ಕನ್ವರ್ಟ್ ಆದ್ರೆ ಯಾವ ತರ ಇರ್ಬೋದು ಅಂತ ಅಂದ್ಬಿಟ್ಟು ಚೇತನ್ ಫ್ಯಾಷನ್ ಶೋ ಮಾಡಿ ತೋರಿಸ್ದಲ್ಲ ಗೈಸ್. ಗೈಸ್ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಟ್ರಂಚ್ ಅಂತಾರೆ. ಅಂದ್ರೆ ಇದೆಲ್ಲ ಮಣ್ಣು. ಏನಕ್ಕೆ ಮಣ್ಣು ಅಂತಂದ್ರೆ ಇದರಲ್ಲಿ ಇರುತ್ತಲ್ಲ ಈ ಮಣ್ಣು ಇದೆಲ್ಲ, ಈ ಗಿಡ ಇದೆಲ್ಲ, ಈ ಗಿಡ ಆ ಮಣ್ಣೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾನೆ ಎಲ್ಲ ನೀರು ಬಿದ್ದು ಆಮೇಲೆ ಇಲ್ಲಿಂದ ಕೊಚ್ಕೊಂಡು ಮತ್ತೆ ಹುಡುಕ್ ಹಾಕೋಬೇಕು. ಆ ಥರ ಎಲ್ಲ ಕೊಚ್ಚಿರೋದು ಇದಿದೆ ನೋಡಿ ಕಲೆ. ಮಣ್ಣು ಕಲೆ ಆದರೆ ಮತ್ತೆ ಒಂದು ಲೋಡ್ ಹಾಕ್ಬಿಟ್ಟು ಮತ್ತೆ ಅದೇ ಥರ ಪ್ರೊಸೆಸ್ ಕಂಟಿನ್ಯೂ ಮಾಡೋದು. ಸೊ ನಂದು ಒಂದು ಹೇಳಿದ್ನಲ್ಲ, ನಂದೊಂದು ಐಡಿಯಾ ಇದೆ. ಸುತ್ತ ಒಂದು ಏನೋ ತೆಂಗಿನ ಗಿಡಗಳನ್ನ ಹಾಕಬೇಕು ಅಂತ. ಜೊತೆಯಲ್ಲಿ ಅಡಿಕೆ ಗಿಡ ಜೊತೆಯಲ್ಲಿ ಬಂದ್ಬಿಡುತ್ತೆ ಆ ಒಂದು ತೆಂಗಿನ ಗಿಡಗಳು. ಮರದ ನೆರಳು ಏನಾದರೂ ಬಿದ್ದರೆ ಗಿಡಗಳು ಬೆಳೆಯಲ್ವಂತ, ಸಣ್ಣ ಆಗ್ತವೆ. ಫೋಟೋಸಿಂಥಸಿಸ್ ಆಗಲ್ವಲ್ಲ ಅದಕ್ಕಲ್ಲ. ಈ ಒಂದು ದೊಡ್ಡ ಮರಗಳ ನೆರಳಿಂದ ಈ ಮರಗಳು ಸ್ವಲ್ಪ ಚಿಕ್ಕದಾಗ್ಬಿಟ್ಟವೆ. ಅಯ್ಯಪ್ಪ ಗಾಯ್ಸ್ ಬಿದ್ದುಬಿಡ್ತಿದ್ದೆ ಈಗ ಮಾತ್ರ. ಫುಲ್ ತಂಪಾಗಿದೆ ಮಾತ್ರ, ಫುಲ್ ಕೂಲ್ ತಂಪು ಕೂಲ್ ಅನ್ನೋ ಥರ ಇದೆ ತೋಟ. ಬಿಡಿಸ್ಬೇಕಂತ ಹಾಕಿದ್ದಾರೆ, ಬಟ್ ಅನ್ಫಾರ್ಚುನೇಟ್ಲಿ ಇದರ ಲಕ್ ಚೆನ್ನಾಗಿದೆ, ಅದಕ್ಕೆ ಕರೆಕ್ಟಾಗಿ ನಿಂತ್ಕೊಂಡಿದೆ. ಓ ಮೈ ಗಾಡ್. ಇಲ್ಲಿ ಗಜ ಏಡಿ ಹಿಡಿಯಕ್ಕೆ ಟ್ರೈ ಮಾಡ್ತಿದ್ದೀನಿ ಗೈಸ್, ನೋಡೋಣ ಇವ್ನು ಹಿಡಿತಾನೋ ಇಲ್ವೋ. ಇದು ನಿಂಬೆಹಣ್ಣಿನ ಗಿಡದಲ್ಲಿ ಮುಳ್ಳಿರುತ್ತಲ್ವಾ, ಸೊ ಒಂದು ಹಸುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್, ಇದರಲ್ಲೂ ಸಹ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಹೆಸರಲ್ಲಿ ಬಚ್ಚಿಟ್ಕೊಳ್ಳೋದು ಜಾಸ್ತಿ ಇದು ಕಳ್ಳನ ಮಗನ.